ಸಂಘ ಸಂಸ್ಥೆಗಳು ಅಂದಾಕ್ಷಣ ಬಹಳಷ್ಟು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾರೆ. ಸೊ ಇವತ್ತಿನ ದಿವಸ ಒಂದು ವಿಶ್ವ ಕನ್ನಡಿಗರ ಸಂಸ್ಥೆ ಒಂದು ಹುಟ್ಟು ಹಾಕಿ ಸಂಸ್ಥೆಯೊಂದನ್ನು ಹುಟ್ಟು ಹಾಕಿ ಒಂದು ಸಮಾಜಮುಖಿ ಕೆಲಸಗಳನ್ನು, ಒಂದು ಜಾಗೃತಿ ಸಮಾವೇಶಗಳನ್ನು, ಸೆಮಿನಾರ್ಗಳನ್ನು, ಸನ್ಮಾನ ಕಾರ್ಯಕ್ರಮಗಳನ್ನು, ಸಾಧಕರ ಸನ್ಮಾನ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ವಿಶ್ವ ಕನ್ನಡಿಗರ ಸಂಸ್ಥೆಯ ಒಂದು ಸಂಸ್ಥಾಪಕ ಅಧ್ಯಕ್ಷರಾದ ಸುಬ್ಬಣ್ಣ ಕರಕನಳ್ಳಿಯವರು ಮಾಡ್ಕೊಂಡು ಬಂದಿದ್ದಾರೆ. ಇವರು ಸಾಹಿತಿಗಳು ಕೂಡ ಹೌದು. ಜೊತೆಗೆ ಇದುವರೆಗೂ ವಿಶ್ವ ಕನ್ನಡಿಗರ ಸಂಸ್ಥೆ ವತಿಯಿಂದ 10ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಹೀಗೆ ಆಯಾ ಕ್ಷೇತ್ರದಲ್ಲಿ ಯಾರ್ಯಾರು ಎಲೆಮರೆಕಾಯಿಯಂತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಎಲ್ಲರಿಗೂ ಕೂಡ ಇದುವರೆಗೂ ಅವರನ್ನು ಗುರುತಿಸಿ ಮುಖ್ಯವಾಹಿನಿಗೆ ತಂದು ಸನ್ಮಾನಿಸುವ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ, ಸತ್ಕರಿಸುವ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮೊಂದಿಗಿದ್ದಾರೆ. ನಾಳೆ ದಿವಸ ದಿನಾಂಕ 19ರಂದು ಮೇ 19ರಂದು ಒಂದು ಬೀದರ್ ನಗರದಲ್ಲಿ ವಿಶ್ವ ಕನ್ನಡಿಗರ ಸಂಸ್ಥೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಭಾಗಿತ್ವದಲ್ಲಿ ದಿನಾಂಕ 19ರಂದು ಮೇ 19ರಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಕವಿಗೋಷ್ಠಿ, ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ಸೊ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಏನೇನು ಹೇಳ್ತಾರೆ, ಯಾರೆಲ್ಲ ಬರ್ತಾ ಇದ್ದಾರೆ, ಕಾರ್ಯಕ್ರಮದ ಉದ್ದೇಶ ಏನು ಎನ್ನುವುದರ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಕೀರ್ತಿ ಚಿಕ್ಕದಾದರೂ, ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ನಿಮ್ಮ ವತಿಯಿಂದ ಯಾವುದೇ ಒಂದು ನಾವು ನೋಡ್ತೀವಿ, ಫೈನಾನ್ಷಿಯಲಿ ನೀವು ಇಲ್ಲ, ದಿನ ಬೆಳಗಾದರೆ ಓಡಾಡ್ತೀರಿ, ಕೆಲಸ ಮಾಡ್ತೀರಿ, ಸಾಹಿತಿಗಳಿಗೆ ಪ್ರೋತ್ಸಾಹಿಸ್ತೀರಿ, ಕಲಾವಿದರಿಗೆ ಪ್ರೋತ್ಸಾಹಿಸ್ತೀರಿ. ಈಗ ನಿಮ್ಮ ನೇತೃತ್ವದಲ್ಲಿ ಈಗ ವಿಶ್ವ ಕನ್ನಡಿಗರ ಸಂಸ್ಥೆ ಹುಟ್ಟು ಹಾಕಿದ್ರಿ, ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ನಾಳೆಯ ಕಾರ್ಯಕ್ರಮದ ಉದ್ದೇಶ ಏನು ಎನ್ನುವುದರ ಬಗ್ಗೆ ಹೇಳೋದಾದರೆ? ಈಗ ನಮ್ಮ ಕರ್ನಾಟಕಕ್ಕೆ ನಾಮಕರಣಗೊಂಡು 50 ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಸಾಂಸ್ಕೃತಿಕ ಜೀವಿಗಳನ್ನು, ಸಂಗೀತ ಜೀವಿಗಳನ್ನು, ಕವಿಗಳನ್ನು ಗುರುತಿಸಿ ಅವರಿಗೆ ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಜೊತೆಗೆ ಅವರ ಸೇವೆಯನ್ನು ಸಮಾಜದಲ್ಲಿ ಮಾಡ್ತಕ್ಕಂಥ, ಈಗ ಸುರೇಶ್ ರೇವಣಕರ್ ಅಂಥೇಳಿ ಕರ್ನಾಟಕದವರೇ, ಅವರು ಮುಂಬೈಯಲ್ಲಿ ಇದ್ಕೊಂಡು ಅನಾಥ ಆಶ್ರಮಗಳನ್ನು, ಬ್ಲಡ್ ಗ್ರೂಪ್ ಕ್ಯಾಂಪ್ಗಳನ್ನು ತಗೊಂಡು ಕೊಡ್ತಾ ಇದ್ದಾರೆ. ಅಂಥವ್ರನ್ನು ಗುರುಸ್ತಕ್ಕಂಥ ಕೆಲಸ. ಮತ್ತೊಬ್ಬರು ಚಿನ್ನದ ಆಭರಣವನ್ನು ತಯಾರು ಮಾಡಬೇಕಾದ್ರೆ ಪ್ರಸಾದ್ ರೇವಣಕರ್ ಅಂಥೇಳಿ ಅವರು ತನ್ನ ಮೂಗಿನಿಂದ ಆಭರಣಗಳನ್ನು ತಯಾರಿಸ್ತಕ್ಕಂಥ ಕೆಲಸವನ್ನು ಮೂಗಿನಿಂದ ಆಭರಣಗಳನ್ನು ಅವರು 30 ವರ್ಷಗಳಿಂದ ಆಭರಣಗಳನ್ನು ಮಾಡ್ತಾರೆ. ಮತ್ತೊಬ್ಬರು ಅನುಶ್ರೀ ಅಂತಿದ್ದಾರೆ, ಅವರು ಭರತನಾಟ್ಯದಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥವರನ್ನು ಮತ್ತು ಇನ್ನೊಬ್ಬರು ಭವಾನಿ ಅಂಥೇಳಿ ಇದ್ದಾರೆ, ಕಲಬುರಗಿಯಿಂದ ಬರ್ತಾಯಿದ್ದಾರೆ. ಮತ್ತು ಇನ್ನೊಬ್ಬರು ಬಸವರಾಜ್ ಅಂಥೇಳಿ ಬಿಜಾಪುರದಿಂದ ಬರ್ತಾಯಿದ್ದಾರೆ. ಹೀಗೆ ನಾನು ಸಂಸ್ಥೆಯಿಂದ, ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕದಿಂದ ಏನು ಕಾರ್ಯಗಳನ್ನು ಮಾಡಬೇಕು ಆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಆಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2021-22ನೇ ಸಾಲಿಗೆ ನನಗೆ ಧನ ಸಹಾಯನ ಮಂಜೂರು ಮಾಡಿತ್ತು. ಅದು ಈಗ ಬಿಡುಗಡೆಯನ್ನು ಮಾಡಿದ್ದಾರೆ. ಆ ಹಣವನ್ನು ಉಪಯೋಗ ಮಾಡಿಕೊಂಡು ಅದು ನಾವು ಒಳ್ಳೆಯ ಸಮಾಜಕ್ಕೆ ಒಂದು ಚಿಂತನೆ ಕೊಡಬೇಕು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನಮ್ಮ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಮಾಡ್ತಕ್ಕಂಥ ಕೆಲಸ ನಂದು ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿ 4 ಗಂಟೆವರೆಗೆ ಮುಗೀತು. ಸ್ಥಳ ಮಹಾಲಕ್ಷ್ಮಿ ಸಭಾಂಗಣ, ರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಹತ್ತಿರ, ಮೈಲೂರು ಕ್ರಾಸ್, ಬೀದರ್. ಅದ್ರ ಜೊತೆಗೆ ಇಲ್ಲಿಯ ಕಲಾವಿದರಿಗೆ, ಜಿಲ್ಲೆಯ ಕಲಾವಿದರು ಯಾರಾದರೂ ಭಾಗಿಯಾಗ್ತಾರ ಅನ್ನೋದು? ಜಿಲ್ಲೆಯ ಕವಿಗಳು ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಶಿವಕುಮಾರ್ ಪಾಂಚಾಳ ಒಳ್ಳೆಯ ಕಲಾವಿದರು, ಅವ್ರು ಭಾಗಿಯಾಗ್ತಾ ಇದ್ದಾರೆ. ಮತ್ತು ದೇವದಾಸ್ ಚಿಮ್ಕೋಡ ಅಂಥೇಳಿ ಅವ್ರು ಭಾಗಿಯಾಗ್ತಾ ಇದ್ದಾರೆ. ಶೇಷಪ್ಪ ಚಿಟ್ಟ ಅಂಥೇಳಿ ಅವ್ರು ಭಾಗಿಯಾಗ್ತಾಯಿದ್ದಾರೆ. ಅಜಿತ್ ನೇಳ್ಗೆ, ಕಸ್ತೂರಿ ಪಟ್ಪಳ್ಳಿ, ಸೋನಿ, ಇವರೆಲ್ಲ ಮುಂತಾದ ಅನೇಕ ಕವಿಗಳು. ಮತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವೇಳೆ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಅವರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದರೂ ನಮಗೇನಿದೆ ಅಂತಂದರೆ ಅವ್ರು ರಾಜ್ಯ ಮಟ್ಟದ ಕಾರ್ಯಕ್ರಮಗಳ ಮನೆಯಂಗಳದಲ್ಲಿ ಮಾತು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಅಂಥ ಒಂದು ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇರೋದಕ್ಕಾಗಿ, ಅದಕ್ಕಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ MS ಮನೋಹರ್ ಅವರಿಗೆ ಕೊಡ್ತಾ ಇದ್ದೀವಿ. ಇನ್ನೊಂದು, ಕವಿಗಳು, ಕಲಾವಿದರು ಅಂದ ತಕ್ಷಣ ಅವ್ರದ್ದೇ ಆದ ಒಂದಿಷ್ಟು ಸಮಸ್ಯೆಗಳು ಇರ್ತವೆ, ಅದು ನಿಮ್ಮ ಗಮನಕ್ಕೂ ಇರಬಹುದು. ಅವರ ಅಭಿವೃದ್ಧಿ ಆಗಬೇಕು ಅಂತಾದರೆ ಇಂತಹ ಕಾರ್ಯಕ್ರಮಗಳಿಂದ ಆಗ್ಬೋದಾ, ಇವರಿಗೆ ಅವಕಾಶ ಸಿಗ್ಬೋದು ಅನ್ನೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವರು ಅಭಿವೃದ್ಧಿ ಮಾಡಲೇಬೇಕು. ಮಾಡ್ತಕ್ಕಂಥದ್ದು ಸಂಘ ಸಂಸ್ಥೆಗಳು ಕೇವಲ ಕಲಾವಿದರನ್ನು ಬಳಕೆ ಮಾಡಿಕೊಂಡು ಬಿಟ್ಬಿಡ್ತಕ್ಕಂಥ ಕೆಲಸ ಅಲ್ಲ.
ಅವ್ರ ಪೆನ್ಷನ್ ಆಗಿರ್ಬೋದು ಮತ್ತೊಂದು ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆಗಳೆಲ್ಲ ಗೌರವಧನ ಸಿಗ್ತಕ್ಕಂಥದ್ದು ಎಲ್ಲವನ್ನು ಪರಿಹಾರ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಮೇಲೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೇಲೆ ಒತ್ತಡವನ್ನು ಹಾಕಬೇಕು. ಪ್ರತಿಯೊಬ್ಬ ಹಿರಿಯ ಸಾಂಸ್ಕೃತಿಕ ಕಲಾವಿದರಿಗೆ ಮನೆಗಳನ್ನು ಸಿಗಬೇಕು, ಪೆನ್ಷನನ್ನು ಸಿಗಬೇಕು ಮತ್ತು ಅವರು ಓಡಾಡಲಿಕ್ಕೆ ಬಸ್ ಪಾಸ್ಗಳನ್ನು ಸಿಗ್ತಕ್ಕಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು. ಅದರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಕಾರ್ಯಕ್ರಮದ ಉದ್ದೇಶ ನಮ್ಗೆ ಹೆಮ್ಮೆ ವಿಷಯ ಏನಂತಂದರೆ ಕರ್ನಾಟಕಕ್ಕೆ 50 ವರ್ಷ ಆಯಿತು ನಾಮಕರಣಗೊಂಡು, ಅದೇ ನಮಗೊಂದು ಹೆಮ್ಮೆ ವಿಷಯ. ಆ ಕಾರ್ಯಕ್ರಮ ನಮ್ಮ ಕರ್ನಾಟಕ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಇದು ಪ್ರಸಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘ ಸಂಸ್ಥೆಗಳದ್ದು ಆಗಿದೆ. ಆ ಕಾರ್ಯಕ್ರಮಕ್ಕೆ ನಾವು ಕರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಎಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ಈ ಮೂಲಕ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಸೇವೆಗೆ ನಾನು 2 ಪುಸ್ತಕಗಳನ್ನು ಬರೆದೀನಿ, ಕ್ರಾಂತಿಯ ಬೆಳಕು, ಸಂಘರ್ಷದ ಬೆಳಕು. ಅದನ್ನು ಗುರುತಿಸಿ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ಸಂಶೋಧನಾ ವಿಶ್ವವಿದ್ಯಾಲಯ ತಮಿಳುನಾಡವರು ನನಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅದು ನನಗೆ ಖುಷಿ ತಂದಂಥ ಒಂದು ವಿಷಯ ಆಗಿದೆ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ಸುಬ್ಬಣ್ಣ ಕರಕನಡಿಯವರ ಒಂದು ಸಮಾಜಮುಖಿ ಸಮಾಜಪರ ಕೆಲಸವನ್ನು ಕಾಳಜಿಯನ್ನು ಗುರುತಿಸಿ ಜೊತೆಗೆ ಕನ್ನಡ ಪರ ಅವರು ನೀಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಈಗಾಗಲೇ ಸಂಘ ಸಂಸ್ಥೆ ವತಿಯಿಂದ ಹೆಸರಾನ್ವಿತ ಒಂದು ಸಂಘ ಸಂಸ್ಥೆ ವತಿಯಿಂದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ, ಡಾಕ್ಟರೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಇದಿಷ್ಟು ಕೂಡ ಸುಬ್ಬಣ್ಣ ಕರಕನಡಿಯವರ ಒಂದಿನ ಮಾತುಕತೆಯಾಗಿದ್ದು, ದಿನಾಂಕ 19ರಂದು ವಿಶ್ವ ಕನ್ನಡಿಗರ ಸಂಸ್ಥೆ ವತಿಯಿಂದ ಒಂದು ಕವಿಗೋಷ್ಠಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬೀದರ್ ಕ್ಷೇತ್ರದ ಕಲಾವಿದರು ಜೊತೆಗೆ ಒಂದು ಹೊರಗಿನ ಕಲಾವಿದರನ್ನು ಕೂಡ ರಾಜ್ಯಮಟ್ಟದ ಕಲಾವಿದರನ್ನು ಕೂಡ ಬೀದರ್ಗೆ ಆಹ್ವಾನಿಸಿ ಈ ಭಾಗದ ಕಲಾವಿದರಿಗೆ ಮಾದರಿಯಾಗುವ ರೀತಿಯಲ್ಲಿ ಪ್ರೇರಣೆಯಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕಲಾವಿದರಿಗೆ ವೇದಿಕೆ ಕಲ್ಪಿಸುವುದು, ಕಲಾವಿದರಿಗೆ ಗುರುತಿಸುವುದು, ಕಲಾವಿದರಿಗೆ ಸತ್ಕರಿಸುವುದೇ ನಮ್ಮ ಒಂದು ವಿಶ್ವ ಕನ್ನಡಿಗರ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಎನ್ನುವಂಥದ್ದು. ಜೊತೆಗೆ ದಿನಾಂಕ 19ರಂದು ನಡೆಯಲಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಕವಿಗಳ ಒಂದು ಕವಿಗೋಷ್ಠಿನ ಆಲಿಸಬೇಕು, ಕಲಾವಿದರ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವ ಮೂಲಕ ಅವರಿಗೆ ಒಂದು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎನ್ನುವಂಥದ್ದು ಸುಬ್ಬಣ್ಣ ಕರಕನಳ್ಳಿ ಅವರೊಂದಿಗಿನ ಮಾತುಕತೆಯಾಗಿದ್ದು. ಇದಿಷ್ಟು ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ. ಧನ್ಯವಾದ.